ಎಸ್ ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಕಲಬುರಗಿಗೆ ಬಂದಿದ್ರು. ಕಲಬುರಗಿಯಲ್ಲಿ ಮಾತನಾಡ್ತಾ ಹೇಳ್ತಾರೆ, ಊಹಾಪೋಹದ ವದಂತಿಗಳಿಗೆ ಮಹತ್ವ ನೀಡಿ ವರದಿಗಾರಿಕೆ ಮಾಡದಿರುವಂತೆ ನಾನು ಮನವಿ ಮಾಡಿದ್ರು. ನಿನ್ನೆ ದೆಹಲಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಖರ್ಗೆ ಅವರೊಂದಿಗೆ ಗಂಟೆಗಟ್ಟಲೆ ಮಾತನಾಡಿರುವುದಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ರಾಜ್ಯದಿಂದ ಅನೇಕ ಜನರು ಬರ್ತಾರೆ, ಯಾಕಂದ್ರೆ ನಾನು ಇದೇ ರಾಜ್ಯಕ್ಕೆ ಸೇರಿದವನಾಗಿದ್ದೀನಿ, ಬರ್ತಾರೆ, ಕಾಲ್ ಮಾಡ್ತಾರೆ, ಭೇಟಿ ಆಗ್ತಾರೆ, ಇವುಗಳನ್ನೆಲ್ಲ ಊಹಾಪೋಹದ ಆಧಾರದ ಮೇಲೆ ಸುದ್ದಿ ಮಾಡುವುದು ಬೇಡ ಅಂತ ಹೇಳಿದ್ದಾರೆ. ಆದರೆ ಇನ್ನು ಮಾತು ಮುಂದುವರಿಸಿ ಹೇಳ್ತಾರೆ, ಕೆಲವೊಂದು ಕಡೆ ನಾನು ರಾಜ್ಯಾಧ್ಯಕ್ಷರ ಬದಲಾವಣೆ ಮಾಡಿದ್ದೇನೆ, ಬಹುಶಃ ಮುಂದಿನ ದಿನಗಳಲ್ಲಿ ಕೂಡ ಅಲ್ಲಲ್ಲಿ ಮಾಡ್ತೇನೆ ಅಂತ ಒಂದು ಮಾತನ್ನ ಹೇಳಿದ್ರು. ಅದು ಪರೋಕ್ಷವಾಗಿ ರಾಜ್ಯದಲ್ಲಿಯೂ ಕೂಡ ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರ ಆ ಒಂದು ಪ್ರಸಂಗ ತಾರಕ್ಕೇರಿದ್ದೆ ಅಂತ ನಾವು ಊಹೆನ ಮಾಡ್ಕೋಬಹುದು. ಪಾಪ ಖರ್ಗೆ ಅವರು ಹೇಳಿದ್ರು ಊಹಾಪೋಹದ ಸುದ್ದಿಗಳು ಮಾಡಬೇಡ್ರಿ ಅಂತ. ಆದ್ರೆ ನಾವು ಕೂಡ ಮಾಡ್ತಾ ಇಲ್ಲ. ಆದ್ರೆ ಆಗಬಹುದು, ಆದ್ರೆ ಯಾರಾಗಬಹುದು ಇದು ಕೂಡ ಕ್ಲಿಷ್ಟಕರ ಪ್ರಶ್ನೆ. ಇದಕ್ಕೆ ಉತ್ತರವೂ ಕೂಡ ಅಷ್ಟೇ ಕ್ಲಿಷ್ಟಕರವಾಗಿರುತ್ತೆ. ಯಾಕಂದ್ರೆ ರಾಜ್ಯದಲ್ಲಿ ಈಗಾಗಲೇ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ನ ಗದ್ದುಗೆಯನ್ನ, ಕಾಂಗ್ರೆಸ್ನ ಅಧ್ಯಕ್ಷಗಿರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಬಂದಿದ್ದಾರೆ. 2023ರಲ್ಲಿ ನಡೆದಂತ ಚುನಾವಣೆಯಲ್ಲಿ ಮತ್ತು 2024ರಲ್ಲಿ ನಡೆದಂತ ಲೋಕಸಭಾ ಚುನಾವಣೆಯಲ್ಲಿ ಭರ್ಜರಿ ಮೆಜಾರಿಟಿಯನ್ನ ಗಳಿಸಿದ್ದಾರೆ ಕಾಂಗ್ರೆಸ್ ಪಕ್ಷಕ್ಕೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಒಳ್ಳೆಯ ನಿಟ್ಟಿನಲ್ಲಿ ಪಕ್ಷವನ್ನ ಕಟ್ಟಿದ್ದಾರೆ, ಮುನ್ನಡೆಸ್ತಾ ಇದ್ದಾರೆ. ಆದರೆ ಒಂದು ವೇಳೆ ಸಿಎಂ ಬದಲಾವಣೆ ಆದರೆ, ಸಿಎಂ ಸ್ಥಾನಕ್ಕೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಬಂದ್ರೆ ಆ ಸ್ಥಾನ ಖಾಲಿ ಇರಬಹುದು. ಇದ್ರೆ ಆ ಒಂದು ಸ್ಥಾನಕ್ಕೆ ಯಾರು ಬರಬಹುದು? ಇವೆಲ್ಲ ಊಹಾಪೋಹದ ಮಾತುಗಳು. ಸಿಎಂ ಬದಲಾವಣೆ ವಿಚಾರವು ಪ್ರಸ್ತುತ ನಮ್ಮ ಮುಂದೆ ಇಲ್ಲ ಅನ್ನೋ ರೀತಿಯಲ್ಲಿ ಅನಿಸ್ತಾ ಇದೆ. ಮತ್ತೆ ಅಧ್ಯಕ್ಷಗಿರಿಯ ಪಟ್ಟವು ಇಲ್ಲ ಅಂತ ಅನಿಸುತ್ತೆ. ಆದರೆ ಬದಲಾವಣೆ ಆದರೆ ಈ ಬಾರಿಯ ಸೂಕ್ತ ಅಭ್ಯರ್ಥಿಗಳನ್ನ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್, ನಮ್ಮ ಇಂಟೆಲಿಜೆನ್ಸಿ ಮತ್ತೆ ನಮ್ಮ ವರದಿಗಾರರ ಒಂದು ವರದಿಯನ್ನ ಆಧಾರವಾಗಿಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಇಬ್ರೆ ಈ ಬಾರಿ ಯಾರ ಅಧ್ಯಕ್ಷರಾದರೂ ಒಂದು ಲಿಂಗಾಯತ್ ಕಮ್ಯುನಿಟಿಯಿಂದ ಆಗಬೇಕು, ಇಲ್ಲ ಅಂದ್ರೆ ಹಿಂದುಳಿದ ವರ್ಗದವರು ಅಲ್ಲ SC ST ಸಮುದಾಯದವರಿಂದ ಆಗಬೇಕು. ಈಗ ಡಿ.ಕೆ. ಶಿವಕುಮಾರ್ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿದ ಮೇಲೆ ಪ್ರೊಬೆಬ್ಲಿ ಅವರೇ ಸಿಎಂ ಆಗ್ತಾರೆ. ಅಂದ್ರೆ ಒಕ್ಕಲಿಗರಿಗೆ ಒಂದು ನ್ಯಾಯ ಸಿಕ್ಕಂಗ್ ಆಯ್ತು. ಇನ್ನು ರಾಜ್ಯದ ಎರಡನೇ ಅತಿ ದೊಡ್ಡ ಅಥವಾ ರಾಜ್ಯದ ಮೊದಲನೇ ದೊಡ್ಡ ಸಮುದಾಯ ಅಂದ್ರೆ ಲಿಂಗಾಯತ್ ಸಮುದಾಯ. ಲಿಂಗಾಯತ್ ಸಮುದಾಯದವರಿಗೆ ರಾಜ್ಯಾಧ್ಯಕ್ಷರ ಪಟ್ಟ ಕೊಡ್ಬೇಕು. ಯಾಕಂದ್ರೆ ಸಿಎಂ ಗಿರಿ ಆದ್ರೂ ನೀವು ಕೊಡಕ್ ಆಗಿಲ್ಲ. ಆವಾಗ ಈಶ್ವರ್ ಖಂಡ್ರೆ ಅವರ ಹೆಸರು ಪ್ರಸ್ತಾಪ ಆಗುತ್ತೆ. ಈಶ್ವರ್ ಖಂಡ್ರೆ ಯಾಕೆ, ಈಶ್ವರ್ ಖಂಡ್ರೆನೇ ಯಾಕೆ ಆಗಬೇಕು ರಾಜ್ಯಾಧ್ಯಕ್ಷರು? ಕೆಲವರಿಗೆ ಡೌಟ್ ಇರುತ್ತೆ, ಯಾಕ್ರಿ ಈಶ್ವರ್ ಖಂಡ್ರೆ? ಬೇರೆಯವ್ರು ಇದಾರಲ್ಲ, ಬೇರೆ ಲಿಂಗಾಯತ್ ಲೀಡರ್ಸ್ ಇದಾರಲ್ಲ, ಓನ್ಲಿ ಈಶ್ವರ್ ಖಂಡ್ರೆನ ಯಾಕೆ ಫೋಕಸ್ ಮಾಡ್ತೀರಾ? MB ಪಾಟೀಲ್ ಇದ್ದಾರೆ, ಯಾಕ್ರಿ ಈಶ್ವರ್ ಖಂಡ್ರೆ? ಈಶ್ವರ್ ಖಂಡ್ರೆ ಯಾಕೆ ಅಂತ ಹೇಳ್ತೀನಿ. ಈಗಾಗಲೇ KPCC ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿರೋ ಅನುಭವ ಇದೆ, ಒಪ್ಕೋಬೇಕು. ರಾಜ್ಯದಲ್ಲಿ ಉತ್ತಮ ಮಟ್ಟಿಗೆ ಪ್ರತಿಕ್ರಿಯೆ ಸಿಕ್ಕಿದೆ ಕಳೆದ 2 ಚುನಾವಣೆಗಳಲ್ಲಿ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿರುವಂತ ಅನುಭವ. ಇನ್ನು ಎರಡನೇದು ಹೇಳ್ತೀನಿ. ಎರಡನೇದು ಅರಣ್ಯ ಸಚಿವರಾಗಿ ಅಥವಾ ಪ್ರಭಾವಿ ಸಚಿವರಾಗಿ ರಾಜ್ಯದಲ್ಲಿ ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ, ಮೆಚ್ಕೋಬೇಕು. ಕಳೆದ 1-2 ಅವಧಿಗೆ ಅರಣ್ಯ ಸಚಿವರು ಯಾರು ಅಂದ್ರೆ ಅನೇಕರಿಗೆ ಗೊತ್ತೇ ಇರಲಿಲ್ಲ. ಯಾಕಂದ್ರೆ ಅರಣ್ಯ ಇಲಾಖೆಯಲ್ಲಿ ಏನಿರುತ್ತೆ, ಬರೀ ಕಾಡು ಅಲ್ಲಿ ಇಲ್ಲಿ ಅದರಲ್ಲಿ ಏನು ಕೆಲಸ ಇರುತ್ತೆ ಅನ್ನೋರೇ ಬಹುತೇಕ ಇದ್ರು. ಆದ್ರೆ ಈಶ್ವರ್ ಖಂಡ್ರೆ ಅರಣ್ಯ ಇಲಾಖೆಗೂ ಕೂಡ ಒಂದು ಗತ್ತನ್ನ ತೋರಿಸಿದ್ರು. ಅರಣ್ಯ ಇಲಾಖೆ ಏನ್ ಮಾಡಬಹುದು, ದೇಶದಲ್ಲಿ ರಾಜ್ಯದಲ್ಲಿ ಏನ್ ಬದಲಾವಣೆ ತರಬಹುದು ಅಂತ ಈಶ್ವರ್ ಖಂಡ್ರೆ ಅವರು ತೋರಿಸ್ಕೊಟ್ಟಿದ್ದಾರೆ. ಅದಕ್ಕಾಗಿ ಪ್ರಭಾವಿ ಸಚಿವರು. ಇನ್ನು ಮೂರನೇದು ಕಲ್ಯಾಣ ಕರ್ನಾಟಕದ ಸ್ಟ್ರಾಂಗ್ ಲೀಡರ್ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಹೊರತುಪಡಿಸಿದ್ರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಯಾರಾದರೂ ಒಬ್ಬ ಲೆಜೆಂಡ್ರಿ ಪೊಲಿಟಿಷಿಯನ್ ಇದ್ರೆ ಅದು ಈಶ್ವರ್ ಖಂಡ್ರೆ. ಯಾಕಂದ್ರೆ ಆ ಮಟ್ಟಿಗೆ ಗ್ರಿಪ್ ಅನ್ನ ಈ ಭಾಗದಲ್ಲಿ ಅವರು ಇಟ್ಕೊಂಡಿದ್ದಾರೆ. ಅದಕ್ಕಾಗಿ ಕಲ್ಯಾಣ ಕರ್ನಾಟಕದ ಲೆಜೆಂಡ್ರಿ ಪೊಲಿಟಿಷಿಯನ್ ಪಟ್ಟಿಯಲ್ಲಿ ಈಶ್ವರ್ ಖಂಡ್ರೆ ಹೆಸರು ಮುಂಚೂಣಿಯಲ್ಲಿದೆ. ಅದಕ್ಕಾಗಿ ಅವರು KPCC ಅಧ್ಯಕ್ಷರ ಆಗ್ಲಿಕ್ಕೆ ಅರ್ಹರು. ಇನ್ನು 3 ಕಾರಣ ಸಾಕಾಗಲ್ರಿ. ಇನ್ನು 4ನೇ ಕಾರಣ ಲಿಂಗಾಯತರಲ್ಲಿ ಪ್ರಭಾವಿ ನಾಯಕರು. ವೀರಶೈವ ಮಹಾಸಭಕ್ಕೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ ಕೆಲಸವನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿದ್ರು. ಈಗ ಮತ್ತೆ ಪ್ರಮೋಟ್ ಆಗಿದ್ದಾರೆ. ಐ ಥಿಂಕ್
ಉಪಾಧ್ಯಕ್ಷ ಸ್ಥಾನ, ರಾಷ್ಟ್ರ ಉಪಾಧ್ಯಕ್ಷರಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಆದರೆ ಕಾರ್ಯಾಧ್ಯಕ್ಷರಾಗಿ ಉತ್ತಮ ಕೆಲಸವನ್ನು ಅವರು ಮಾಡಿದ್ದಾರೆ. ಈಗ ರಾಜ್ಯ ವ್ಯಾಪ್ತಿ ನಾವು ಲಿಂಗಾಯತ ಮುಖಂಡರ ಹೆಸರನ್ನ ಪಟ್ಟಿವಾರು ಇವಾಗ ಪ್ರೆಸೆಂಟ್ ಟ್ರೆಂಡ್ಸ್ ಅಲ್ಲಿ ತೆಗೆದ್ರೆ ಶಾಮನೂರು ಶಿವಶಂಕರಪ್ಪ ಅವರು, ಅದಾದ ನಂತರ ಈಶ್ವರ್ ಖಂಡ್ರೆ, ಎಂ ಬಿ ಪಾಟೀಲ್ರು ಇದ್ದಾರೆ. ಆದರೆ ಈಶ್ವರ್ ಖಂಡ್ರೆಗೆ ಇರುವಂತ ವರ್ಚಸ್ಸು ಎಂ ಬಿ ಪಾಟೀಲ್ರಿಗೆ ಇಲ್ಲ. ಇರಬಹುದು ರಾಜ್ಯದಲ್ಲಿ, ಆದರೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈಶ್ವರ್ ಖಂಡ್ರೆ ಅವರಿಗೆ ಬಹಳಷ್ಟಿದೆ. ಈ ಎಲ್ಲ ಕಾರಣಗಳಿಂದ ಈಶ್ವರ್ ಖಂಡ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಪರ್ಫೆಕ್ಟ್ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು. ಇನ್ನು ವಾಲ್ಮೀಕಿ ಸಮುದಾಯದಿಂದ ಸತೀಶ್ ಜಾರಕಿಹೊಳಿ ಕೂಡ ರೇಸ್ನಲ್ಲಿ ಇದ್ದಾರೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೆ ಒಲಿಯುತ್ತೆ ಅನ್ನೋದನ್ನ ಕಾದು ನೋಡೋಣ.